ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭರಾಮ್. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತೇನಪ್ಪ ಅಂತ ಹೇಳಿದರೆ ಒಂದು ಹಲಸಿನ ಹಣ್ಣನ್ನು ಉಪಯೋಗ ಮಾಡಿಕೊಂಡು ಪಾಯಸವನ್ನು ಹೇಗೆ ಮಾಡೋದು ಅಂತೇಳಿ ನೋಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೊಸ ಫಲ ಹಲಸಿನ ಹಣ್ಣು ಇಲ್ಲ, ನಾನು ತುಂಬ ಮಾಡೋದಿಲ್ಲ, ಇವತ್ತು ಸ್ವಲ್ಪ ಮಾಡ್ತೇನೆ ಅಷ್ಟೇ. ಅಂದರೆ ಇಬ್ಬರೇ ಇರೋದು, ನಾವು ಮುಗಿಯೋದಿಲ್ಲ ಮಾಡಿದರೆ, ಜಾಸ್ತಿ ಮಾಡಿದರೆ. ಸೊ ಹಾಗಾಗಿ ಇದರಲ್ಲಿ ಒಂದು ಅರ್ಧವನ್ನು ತೆಕ್ಕೊಳ್ತೇನೆ, ಒಂದು ಅರ್ಧ ತಿನ್ನಲಿಕ್ಕೆ ಇಡ್ತೇನೆ. ಭಾರಿ ಚೆಂದ ಉಂಟು, ತುಂಬ ರುಚಿ ಉಂಟು ಫ್ರೆಂಡ್ಸ್ ಹಲಸಿನ ಹಣ್ಣು. ನಮಗೆ ಹೊಸ ಫಲ ಇದು. ಸೊ ಹಾಗಾಗಿ ಇದರದ್ದೊಂದು ಪಾಯಸ ಮಾಡುವಂಥೇಳಿ ಹೊರಟಿದ್ದೇನೆ. ಸೊ ಇದಕ್ಕೆ ಇದನ್ನು ಮೊದಲಿನ ಕಾಲದಲ್ಲೆಲ್ಲಾದರೆ ಇದನ್ನು ಒಂದು ಹಾಳೆಯಲ್ಲಿ ಹಾಕಿ ಒಂದು ಇದ್ರು ಸಣ್ಣಕ್ಕೆ. ಈಗ ನಮ್ಮಲ್ಲಿ ಅದೆಲ್ಲ ಫೆಸಿಲಿಟಿ ಇಲ್ಲ. ಸೊ ಹಾಗಾಗಿ ನಾವೆಂತ ಮಾಡ್ತೇವೆ ಅಂದರೆ ಮಿಕ್ಸಿಗೆ ಹಾಕಿ ಒಂದು ಸುತ್ತು ತಿರುಗಿಸಿ ಸ್ವಲ್ಪ ತರಿಯಾಗಿ ಅದನ್ನು ಗ್ರೈಂಡ್ ಮಾಡಿಕೊಳ್ಳುವ. ಮತ್ತು ನೋಡು, ನಾನಿಲ್ಲಿ ಇಷ್ಟನ್ನು ತಗೊಳ್ತಿಲ್ಲ ಫ್ರೆಂಡ್ಸ್, ಇದರಲ್ಲಿ ಒಂದು ಅರ್ಧ ವಾಶಿಯನ್ನು ತಗೊಳ್ತಾ ಇದ್ದೇನೆ, ಸಾಕು, ಇಬ್ಬರೇ ಇರೋದು. ಸೊ ಹಾಗಾಗಿ ತುಂಬ ಮಾಡಿಕೊಡೋದಿಲ್ಲ. ಜಾರಿಗೆ ಒಂದು ಸ್ವಲ್ಪ ಹಲಸಿನ ಹಣ್ಣನ್ನು ಹಾಕಿಕೊಂಡು ಅದನ್ನು ಸ್ವಲ್ಪ ತರಿಯಾಗಿ ರುಬ್ಬಿಕೊಳ್ಳುವ. ಹಾಕಿಕೊಂಡಿದ್ದೇನೆ. ಇದನ್ನು ತರಿಯಾಗಿ ರುಬ್ಬಿಕೊಂಡು ಬರುವ. ನೀರೆಲ್ಲ ಸೇರಿಸ್ಬೇಕು ಅಂತಿಲ್ಲ, ಇಷ್ಟ ಆದರೆ ಸಾಕಿದು. ಅಂದರೆ ತುಂಬ ಇದು ಆಗಬಾರ್ದು, ಹೀಗೆ ತರಿ ಇರಬೇಕು. ನೋಡಿ ಇಲ್ಲಿ ಹೀಗೆ. ಮೊದಲೆಲ್ಲ ಆದರೆ ಕೊಚ್ಚಿಕೊಳ್ತಾ ಇದ್ದರು, ಆವಾಗಾದರೆ ಬಾಯಿಗೆ ಸಿಗ್ತಾ ಇತ್ತದು, ಸಣ್ಣಕ್ಕೆ ಕೊಚ್ಚಿಕೊಡೋದು. ಈಗ ಇಲ್ಲಿ ಕೊಚ್ಚಲಿಕ್ಕೆಲ್ಲ ವ್ಯವಸ್ಥೆಗಳಿಲ್ಲ ಸರಿಗಟ್ಟು. ಹಾಗಾಗಿ ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ತಾ ಇದ್ದೇನೆ. ವ್ಯವಸ್ಥೆ ಇದ್ದವರು ಸಣ್ಣಕ್ಕೆ ಕೊಚ್ಚಲಿಕ್ಕೆ ವ್ಯವಸ್ಥೆ ಇದ್ದವರು ಸಣ್ಣಕ್ಕೆ ಕೊಚ್ಚಿಕೊಳ್ಬೋದು. ಪಾತ್ರಕ್ಕೆ ಹಾಕಿಕೊಳ್ತಾ ಇದ್ದೇನೆ. ನಾನೀಗ ಇಷ್ಟೇ ಹಲಸಿನ ಹಣ್ಣಿಂದ ಮಾಡೋದು ಫ್ರೆಂಡ್ಸ್, ಸಾಕಿದೆ. ಇಷ್ಟರದ್ದು ಮಾಡಿದರೆ ಇಬ್ಬರಿಗೆ ಧಾರಾಳ ಆಗ್ತದೆ. ಮತ್ತು ಈಗಿನ ಮಕ್ಕಳಿಗೆಲ್ಲ ಇದು ಅಷ್ಟು ಇಷ್ಟ ಆಗೋದಿಲ್ಲ. ಕುಡಿಯೋರು ತಿನ್ನೋರು ತಿಂತಾರೆ. ಇನ್ನು ಕಾಯಿ ಹಾಲನ್ನು ಮಾಡಿಕೊಳ್ಬೇಕು ಫ್ರೆಂಡ್ಸ್. ಕಾಯಿ ಹಾಲು ಮಾಡಲಿಕ್ಕೆ ಒಂದು ಕಾಯನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ಸಾಧಾರಣ ಅಷ್ಟು ಬೇಕಾಗ್ತದೆ ಕಾಯಿ ಹಾಲು ಮಾಡಲಿಕ್ಕೆ. ಸ್ವಲ್ಪ ನೀರು ಹಾಕಿಕೊಂಡು ಗ್ರೈಂಡ್ ಮಾಡಿಕೊಂಡು ಕಾಯಿ ಹಾಲು ಮಾಡಿಕೊಳ್ತೇನೆ ಫ್ರೆಂಡ್ಸ್. 2 ಪ್ರತಿ ಕಾಯಿ ಹಾಲನ್ನು ಮಾಡಿ ಇಟ್ಕೊಂಡಿದ್ದೇನೆ. ಇದು ಮಂದ ಕಾಯಿ ಹಾಲು, ಗಟ್ಟಿ ಕಾಯಿ ಹಾಲು. ಇದು ಸ್ವಲ್ಪ ನೀರು ಕಾಯಿ ಹಾಲು. ಇದನ್ನು ನಾನು ಅದಕ್ಕೆ ಹಲಸಿನ ಹಣ್ಣಿನ ಇದಕ್ಕೆ ಹಾಕಿ ಬೇಯಿಸಿಕೊಳ್ತೇನೆ. ಚಂದ ಬೇಯಲಿಕ್ಕೆ ಇಡ್ತೇನೆ. ಈಗ ಇದನ್ನು ಇದಕ್ಕೆ ಹಾಕಿಕೊಳ್ತೇನೆ ಫ್ರೆಂಡ್ಸ್. ಇನ್ನು ಇದನ್ನು ಒಲೆಯಲ್ಲಿ ಬೇಯಲಿಕ್ಕೆ ಇಡುವ. ಸ್ವಲ್ಪ ಚೆಂದ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಇದರೊಟ್ಟಿಗೆ. ಈ ಕಾಯಲನ್ನು ಗಟ್ಟಿ ಕಾಯಲನ್ನು ಆಚೆ ಇಟ್ಕೊಳ್ತೇನೆ. ಇದನ್ನೀಗ ಒಲೆಗೆ ಬೇಯಲಿಕ್ಕೆ ಇಡ್ತೇನೆ. ಒಲೆಗೆ ಬೇಯಲಿಕ್ಕೆ ಇಟ್ಟೆ ಫ್ರೆಂಡ್ಸ್. ಸ್ವಲ್ಪ ಬೇಯಲಿ ಅಲ್ಲಿಗೆ. ಇದಕ್ಕೆ ಸಕ್ಕರೆ ಹಾಕೋದಲ್ಲ ಫ್ರೆಂಡ್ಸ್, ಬೆಲ್ಲವನ್ನು ಹಾಕಿಕೊಳ್ಳೋದು. ನಾನು ಈಗಲೇ ಬೆಲ್ಲವನ್ನು ಕೂಡ ಹಾಕ್ತೇನೆ, ಅದು ಒಟ್ಟಿಗೆ ಬೇಯ್ತದೆ. ಇದೇ ಸ್ವೀಟ್ ಇರುವ ಕಾರಣ ತುಂಬ ಬೆಲ್ಲ ಬೇಕಾಗೋದಿಲ್ಲ ಫ್ರೆಂಡ್ಸ್. ನೋಡಿಕೊಳ್ಳುವ, ಮತ್ತೆ ಬೇಕಾದರೆ ಮತ್ತೆ ಹಾಕುವ. ಮತ್ತು ನಾನು ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಫ್ರೆಂಡ್ಸ್. ನಾನು ಯಾವುದೇ ಪಾಯಸ ಮಾಡುವಾಗಾದರೂ ಕೂಡ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ನೋಡಿ, ಇಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ. ಅದು ಟೇಸ್ಟನ್ನು ಎತ್ತಿಕೊಡ್ತದೆ. ಚೆಂದ ಮಿಕ್ಸ್ ಆಗಲಿ. ಅದು ಬೆಲ್ಲ ಎಲ್ಲ ಕರಗಿ ಎಲ್ಲ ಆಗುವಾಗ ಅದು ಚೆಂದ ಬೆಂದಿರ್ತದೆ. ಅಂದರೆ ಗ್ರೈಂಡ್ ಮಾಡಿದ್ದೇವಲ್ಲ ನಾವು, ಸೊ ಹಾಗಾಗಿ ಚೆಂದ ಬೇಯ್ತದೆ. ಮತ್ತು ಇಲ್ಲಿ ನಾನು ಸ್ವಲ್ಪ ಕೊಬ್ಬರಿಯನ್ನು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಇದನ್ನು ಲಾಸ್ಟಿಗೆ ಸ್ವಲ್ಪ ತುಪ್ಪದಲ್ಲಿ ಹುರಿದು ಒಗ್ಗರಣೆ ಕೊಟ್ಟರೆ ಆಯಿತು. ಸ್ವಲ್ಪ ಬೆಲ್ಲ ಎಲ್ಲ ಕರಗಿ ಆಗುವಾಗ ಸರಿ ಆಗ್ತದೆ. ಇದನ್ನು 5 ನಿಮಿಷ ಹೀಗೆ ಇರಲಿ, ಬೇಯ್ತಾ ಇರಲಿ. ಸ್ವಲ್ಪ ಮಗಚಿಕೊಳ್ಬೇಕು ಫ್ರೆಂಡ್ಸ್, ಇಲ್ಲದಿದ್ದರೆ ತಳ ಹಿಡಿತದೆ.
ಸ್ವಲ್ಪ ಆವಾಗವಾಗ ಹೀಗೆ ಮಗಚಿಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಕಲರ್ ಚೇಂಜ್ ಇರಲಿಕ್ಕೆ ಶುರು ಆಯಿತು. ಸ್ವಲ್ಪ ಸಣ್ಣ ಉರಿಯನ್ನು ಸಣ್ಣ ಮಾಡಿಕೊಳ್ಳದಿದ್ದರೆ ಮೇಲಕ್ಕೆ ಕೆರಗ್ತದೆ. ಇದಕ್ಕೆ ಇನ್ನು ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ಬೋದು ಫ್ರೆಂಡ್ಸ್. ಸ್ವಲ್ಪ ಕಡಿಮೆ ಉಂಟು, ಅದಂದರೆ ಇನ್ನು ಗಟ್ಟಿ ಕಾಯಲ್ಲಿ ಹಾಕುವಾಗ ಸ್ವಲ್ಪ ಸಿಹಿ ಕಡಿಮೆ ಆಗ್ತದೆ. ಸೊ ಹಾಗಾಗಿ ಇನ್ನೊಂದು ಅಚ್ಚು ಆಣಿ ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ. ಇಷ್ಟನ್ನು ಪುನಃ ಹಾಕ್ತಾ ಇದ್ದೇನೆ. ಪಾಯಸ ಅಂತ ಹೇಳಿದ ಮೇಲೆ ಸ್ವಲ್ಪ ಸಿಹಿ ಇರಬೇಕಲ್ಲ, ಸೊ ಹಾಗಾಗಿ ಅದನ್ನು ಸ್ವಲ್ಪ ಆ ಬೆಲ್ಲ ಒಂದು ಕರಗಲಿ, ಆವಾಗ ಅದು ಚೆಂದ ಬೇಯ್ತದೆ. ಮತ್ತು ಗಟ್ಟಿ ಕಾಯಲನ್ನು ಸೇರಿಸುವ. ಇದೀಗ ಚೆಂದ ಬೆಂದಿದೆ, ಸಾಕಿದು ಬೆಂದದ್ದು. ಗಟ್ಟಿ ಕಾಯಲನ್ನು ಸೇರಿಸ್ತಾ ಇದ್ದೇನೆ. ಪೂರ್ತಿ ಸೇರಿಸಿಕೊಳ್ತಾ ಇದ್ದೇನೆ. ಇದನ್ನು ಚೆಂದ ಕುದಿಲಿ ಫ್ರೆಂಡ್ಸ್. ಇಷ್ಟು ಆಗುವಷ್ಟು ಒಂದು ಏಲಕ್ಕಿಯನ್ನು ಸ್ವಲ್ಪ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಪುಡಿ ಮಾಡಿ ಅದಕ್ಕೆ ಹಾಕಿಕೊಳ್ತೇನೆ. ಇದು ಆಪ್ಷನಲ್ ಫ್ರೆಂಡ್ಸ್. ಹಲಸಿನ ಪರಿಮಳ ಇಷ್ಟ ಆಗುವವರು ಅದನ್ನೇ ಇದು ಮಾಡಿಕೊಳ್ಬೋದು. ಬೇಡ ಅಂದರೆ ಸ್ವಲ್ಪ ಏಲಕ್ಕಿ ಪರಿಮಳ ಬರಬೇಕು ಅಂತ ಹೇಳುವವರು ಏಲಕ್ಕಿಯನ್ನು ಹಾಕಿಕೊಳ್ಬೋದು ಹುಡಿ ಮಾಡಿ. ಸೊ ನಾನೀಗ ಸ್ವಲ್ಪ ಏಲಕ್ಕಿಯನ್ನು ಹಾಕ್ತೇನೆ. ಕುದೀತಾ ಉಂಟು, ಇದು ಸ್ವಲ್ಪ ಕುದಿಲಿ. ಉರಿಯನ್ನು ಸಣ್ಣ ಮಾಡ್ತಾ ಇದ್ದೇನೆ. ಅದು ಪುಡಿ ಮಾಡಿಟ್ಕೊಂಡಂಥ ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ಏಲಕ್ಕಿಯನ್ನು ಹಾಕಿಕೊಂಡೆ. ಪಾಯಸ ಕುದೀತಾ ಉಂಟು ಫ್ರೆಂಡ್ಸ್. ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಎಲ್ಲ, ಕುಡಿಲಿಕ್ಕೆ ಸರಿಯಾಗಿದೆ. ಇದು ಮತ್ತೆ ಅಲ್ಲಿ ಬಾಯಿಗೆ ಸಿಗಬೇಕು ಫ್ರೆಂಡ್ಸ್, ಹಾಗಾದರೆ ಇದರ ಟೇಸ್ಟ್. ಇದು ಚೆಂದ ಕುದೀಲಿ, ಇನ್ನು ಒಂದು ಕುದಿ ಬರಲಿ. ಇಲ್ಲಿ ಒಂದು ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳುವ. ಒಂದು ಚಮಚ 2 ಚಮಚ ತುಪ್ಪ ಹಾಕಿಕೊಂಡು ಈ ಒಣ ಕೊಬ್ಬರಿಯನ್ನು ಹುರ್ಕೊಳ್ಳುವ. ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ. ಈ ಒಣ ಕೊಬ್ಬರಿಯನ್ನು, ಈ ಹೆಚ್ಚಿಟ್ಕೊಂಡಂಥ ಒಣ ಕೊಬ್ಬರಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಹೀಗೆ ಸ್ವಲ್ಪ ಕೆಂಪಾಗಬೇಕದು, ಅಷ್ಟರ ತನಕ ಹುರ್ಕೊಳ್ಬೇಕು. ಇದಕ್ಕೆ ಬೀಜಗೊಂಡು ದ್ರಾಕ್ಷಿ ಅದೆಲ್ಲ ಹಾಕಲಿಕ್ಕಿಲ್ಲ ಫ್ರೆಂಡ್ಸ್. ಹಾಕ್ಬೋದು, ಹಾಕಬಾರ್ದು ಅಂತೇನಿಲ್ಲ. ಆದರೆ ಇದನ್ನು ಹಾಕಿದರೆ ಇದಕ್ಕೆ ಒಳ್ಳೆ ಟೇಸ್ಟ್ ಬರ್ತದೆ. ಸ್ವಲ್ಪ ಸಣ್ಣ ಮಾಡಿಕೊಳ್ಳಿ. ಅದು ಚೆಂದ ಕೆಂಪಾಗಬೇಕು, ಹಾಗಾದರೆ ಅದರ ಟೇಸ್ಟ್ ಆಗುತ್ತೆ. ಸಾಕು ಫ್ರೆಂಡ್ಸ್, ಇಷ್ಟಾದರೆ ಸಾಕು. ಇನ್ನಿದನ್ನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ ನೋಡಿ. ಫಸ್ಟ್ ಆಯ್ತು ನೋಡಿ, ಸೂಪರ್. ನೋಡಿ ಫ್ರೆಂಡ್ಸ್, ಹಲಸಿನ ಹಣ್ಣಿನ ಪಾಯಸ, ವೆರಿ ಟೇಸ್ಟಿ. ಹಲಸಿನ ಹಣ್ಣು ಎಲ್ಲರಿಗೂ ಒಳ್ಳೆಯದು, ಗ್ಯಾಸ್ಟ್ರಿಕ್ ಆಗ್ತದೆ ಅಂತ ಅಷ್ಟೇ. ಅದಕ್ಕೆಲ್ಲ ನಾವು ಬೇರೆ ಜೀರಿಗೆ ಅದು ಇದು ಏನಾದರೂ ತಿಂದುಕೊಂಡ್ರೆ ಆಯಿತು.
ತುಂಬ ಟೇಸ್ಟಿ ಆಗ್ತದೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಹೀಗೆ ಮಾಡಲಿಕ್ಕೆ ಪಾಯಸ. ಇನ್ನೊಂದು ಇದು ಒಂದು ಕುದಿ ಬಂತು, ಕುದಿ ಬಂದರೆ ಆಯಿತು ಫ್ರೆಂಡ್ಸ್ ಪಾಯಸ. ನೋಡಿ ಪಾಯಸ ರೆಡಿ. ನೋಡಿ ಫ್ರೆಂಡ್ಸ್, ಪಾಯಸ ರೆಡಿ. ಹಲಸಿನ ಹಣ್ಣಿನ ಪಾಯಸ ನೋಡಿ. ಗ್ಯಾಸ್ ಆಫ್ ಮಾಡಿಕೊಳ್ತೀನಿ ಫ್ರೆಂಡ್ಸ್. ಹಲಸಿನ ಹಣ್ಣಿನ ಪಾಯಸ. ಹಾಗಾದರೆ ನೀವು ಕೂಡ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಮನೆಯಲ್ಲಿ, ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ತುಂಬ ಟೇಸ್ಟಿ ಆಗ್ತದೆ. ಟ್ರೈ ಮಾಡಲೇಬೇಕಾದಂಥ ಒಂದು ರೆಸಿಪಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಎಲ್ರಿಗೂ. ಹಲಸಿನ ಹಣ್ಣು ಪಾಯಸ.